ನಂಜನಗೂಡು ಹುಲ್ಲಳ್ಳಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದರೆ, ಭ್ರಷ್ಟ ಬಿಜೆಪಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಕಳೆದ 11 ವರ್ಷಗಳಿಂದ ಸತತವಾಗಿ ಬೆಲೆ ಏರಿಕೆಗಳನ್ನು ಮಾಡ್ತಾನೆ ಬಂದಿದ್ದಾರೆ. 2013ರಲ್ಲಿ ಇದೇ ಗ್ಯಾಸಿನ ಬೆಲೆ 405 ರೂಪಾಯಿ ಇತ್ತು. ಅವಾಗಿಂದ ಹಿಡಿದು ಇವರ ಅಚ್ಚೆ ದಿನಲ್ಲಿ 1200 ರೂಪಾಯಿ ಕೂಡ ತಲುಪಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಇವ್ರು ಮಾಡ್ತಾ ಇರೋದು ಬರೀ ಬಡವರಿಗೆ ಶೋಷಣೆ. ಈ ಏಪ್ರಿಲ್ 1ರಿಂದ 400ಕ್ಕೂ ಹೆಚ್ಚು ಔಷಧಿಗಳ ಬೆಲೆ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಬಿಜೆಪಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು. ಇದು ನಮ್ಮ ಬಡ ಜನಗಳಿಗಾಗ್ತಿರುವಂಥ ಅನ್ಯಾಯ, ದೊಡ್ಡ ಮೋಸ. ಜನಗಳಿಗೆ ಮೇಲೆ ತಲೆ ಸವರಿ ಇವರು ದಿನನಿತ್ಯ ಉಪಯೋಗಿಸ್ತಿರುವಂಥ ಬೇಳೆಕಾಳು, ಅಡುಗೆ ಎಣ್ಣೆ, ಇನ್ನು ಮುಂತಾದಂಥ ದಿನಬಳಕೆ ವಸ್ತುಗಳನ್ನ ದಿನೇ ದಿನೇ ಜಾಸ್ತಿ ಮಾಡ್ಕೊಂಡ್ಬಂದು ಏಕಾಏಕಿ ಗ್ಯಾಸ್ ಬೆಲೆನ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದ್ರ ಪರವಾಗಿ ನಾವು ಈಗ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇದರ ವಿರುದ್ಧವಾಗಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ವಿ. ಈ ಬೆಲೆ ಏರಿಕೆನ ಇವರೇನಾದರೂ ತಕ್ಷಣವಾಗಿ ಹಿಂಪಡೆದೇ ಇದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ. ಮೂರ್ಖ ರಾಜ್ಯ ಬಿಜೆಪಿ ನಾಯಕರಿಗೆ, ಮೂರ್ಖ ಬಿಜೆಪಿ ನಾಯಕರಿಗೆ ಸರ್ಕಾರ ಮತ್ತು ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಮೂರ್ಖ ಬಿಜೆಪಿ ನಾಯಕರಿಗೆ, ರಾಜ್ಯ ಮೂರ್ಖ ನಾಯಕರಿಗೆ ತೊಲಗಲಿ ತೊಲಗಲಿ ಮೋದಿ ತೊಲಗಲಿ, ಅಮಿತ್ ಶಾ ತೊಲಗಲಿ ತೊಲಗಲಿ, ಅಮಿತ್ ಶಾ ತೊಲಗಲಿ, ತೊಲಗಲಿ ತೊಲಗಲಿ, ಅಮಿತ್ ಶಾ ತೊಲಗಲಿ. ಬಡವರ ಪಾಲಿನ ರಕ್ತ ಹೀರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ವಸ್ತುಗಳ ಬಳಕೆಗಳೇನಿದೆ ಅದನ್ನು ಬೆಲೆ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏಕಾಏಕಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರ ವಿರುದ್ಧ ನಾವು ನಂಜನಗೂಡು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಏನಿವತ್ತು ಹಮ್ಮಿಕೊಂಡಿದ್ದು ಈ ಸ್ಟ್ರೈಕಲ್ಲಿ ನಾನು ಭಾಗವಹಿಸಿದ್ದೀನಿ. ಈಗ ಮೊನ್ನೆ ತಾನೇ ನಾವು ಮೈಸೂರಲ್ಲೂ ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದೀವಿ. ಇದೇ ರೀತಿಯವರು ವಸ್ತುಗಳ ಬೆಳಗ್ಗೆ ಏರಿಕೆ ಮಾಡ್ಕೊಂಡು ಹೋಗ್ತಿದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕ್ಕೆ